ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಕಲಬುರ್ಗಿಯ ಈ ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಈ ವ್ಲಾಗು ಬೆಸ್ಟ್ ಹಿಸ್ಟಾರಿಕ್ ಪ್ಲೇಸಸ್ ಟು ವಿಸಿಟ್ ಇನ್ ಕಲಬುರ್ಗಿ ಇನ್ ಒನ್ ಡೇ ಥೀಮ್ ಆಗಿರುತ್ತೆ. ತಡ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟ್ ಡೆಸ್ಟಿನೇಷನ್ ನಾವು ಹೋಗ್ತಾ ಇರೋದು ಶ್ರೀ ಶರಣಬಸವೇಶ್ವರ ದೇವಸ್ಥಾನ. ಈ ದೇವಸ್ಥಾನವು ಕಲಬುರ್ಗಿಯ ಸಿಟಿ ಹಾರ್ಟಲ್ಲಿ ಇರುವಂಥದ್ದು. ಈ ದೇವಾಲಯವು 18ನೇ ಶತಮಾನದ ಪ್ರಖ್ಯಾತ ಲಿಂಗಾಯತ ಸಂತರು ಮತ್ತು ತತ್ವಜ್ಞಾನಿ ಶ್ರೀ ಶರಣಬಸವೇಶ್ವರ ಅವರಿಗೆ ಸಮರ್ಪಿತವಾಗಿರುವುದು. ಅವರು ದಾಸೋಹ ಮತ್ತು ಕಾಯಕದ ಮಹಿಮೆಯನ್ನು ಅವರ ಜೀವನದಲ್ಲಿ ಪ್ರಸ್ತಾಪಿಸಿದರು. ಕೊಡುವುದೇ ಶಾಶ್ವತವು ಮತ್ತು ಸಫಲೆಯವು ಎಂಬ ದಾಸೋಹ ಸಿದ್ಧಾಂತ ಮತ್ತು ಕರ್ಮಕ್ಕೆ ನೀವು ಹಾಕಿ ಅದರಿಂದ ಸಿಗುವ ಫಲಗಳಿಗೆ ಅಲ್ಲ ಎಂಬ ಕಾಯಕ ತತ್ವವನ್ನು ವರ್ಣಿಸುತ್ತಾರೆ. ಇವುಗಳು ಅವರ ತತ್ವೋಪದೇಶ ಮೂಲ. ಈ ದೇವಾಲಯದ ನಡುವೆ ಶರಣಬಸವೇಶ್ವರ ಸಮಾಧಿ ಗರ್ಭಗುಡಿಯಲ್ಲಿ ನೆಲೆಸಿದೆ. ದೇವಾಲಯಕ್ಕೆ ಪಕ್ಕ ನಿಮಿಷ ನಿಲ್ಲುತ್ತಿರುವ ವಿಶಾಲವಾದ ಕೆರೆ ಪ್ರತ್ಯೇಕ ಭಕ್ತರು ಮತ್ತು ಪ್ರಯಾಣಿಕರನ್ನು ಆಕರ್ಷಿಸುತ್ತದೆ. ಜಾತ್ರೆ ಮತ್ತು ರಥೋತ್ಸವದ ಸಮಯದಲ್ಲಿ ದೇಶದ ವಿವಿಧ ಭಾಗಗಳಿಂದ ಮತ್ತು ವಿದೇಶಗಳಿಂದ ಜನಸಾಗರವು ಈ ದೇವಾಲಯದ ದರ್ಶನ ಪಡೆಯಲು ಬರುತ್ತಾರೆ. ಈ ಸಮಯದಲ್ಲಿ ಭಕ್ತರು ಶರಣಬಸವೇಶ್ವರರು ಉಪಯೋಗಿಸಿದ ಪ್ರಸಾದ ಬಟ್ಟಲು ಮತ್ತು ಧರಿಸಿದ ಲಿಂಗದ ದರ್ಶನವನ್ನು ಪಡೆಯಬಹುದು. ಈ ದೇವಾಲಯಕ್ಕೆ ಭಕ್ತರು ಮತ್ತು ಪ್ರದೇಶದ ರೈತರು ಅವರು ತರಕಾರಿ ಮತ್ತು ಅನ್ನದ ಭಾಗವನ್ನು ದಾನವಾಗಿ ಕೊಡುತ್ತಾರೆ. ದಾಸೋಹ ತತ್ವವನ್ನು ಅನುಸರಿಸುತ್ತಾ ಕೂಡಿದ ಅನ್ನವನ್ನು ದೇವಾಲಯದಲ್ಲಿ ಯಾತ್ರಿಕ ಭಕ್ತರಿಗೆ ಭಿಕ್ಷೆಯನ್ನು ಮಾಡುತ್ತಾರೆ. ನೆಕ್ಸ್ಟ್ ನಾವು ಹೋಗ್ತಾ ಇದ್ದೀವಿ ಕಲಬುರ್ಗಿ ಫೋರ್ಟ್. ನಮ್ಮ ಕಲಬುರ್ಗಿ ಕೋಟೆ ಭಾರತ ದೇಶದ ಇತಿಹಾಸದ ಒಂದು ಅಮೂಲ್ಯ ಭಾಗವಾಗಿದೆ. ಬಾಮನಿ ರಾಜ್ಯದ ಪ್ರಭಾವ, ರಚನೆ ಮತ್ತು ಶೌರ್ಯ ಇಟ್ಟಂತ ಅನೇಕವಾದ ಸಾಂಸ್ಕೃತಿಕ ಪಾತ್ರಗಳನ್ನು ಇದು ಹೊಂದಿದೆ. ಈ ಕೋಟೆಗೆ 2 ಗೋಡೆಗಳು. ಮೊದಲನೇ ಗೋಡೆ ಚಿಕ್ಕದಾಗಿದ್ದು ಎರಡನೇ ಗೋಡೆ ತುಂಬಾ ಎತ್ತರವಾಗಿದೆ. ನಮ್ಮ ಉತ್ತರ ಭಾರತದ ಅತಿ ದೊಡ್ಡ ಮಸ್ಜಿದಿಯು ಕೂಡ ಈ ಕೋಟೆಯೊಳಗಡೆ ಇದೆ. ಈ ಮಸ್ಜಿದಿಯ ಹೆಸರು ಜಮಾ ಮಸ್ಜಿದ್. 1367ರಲ್ಲಿ ಬಾಮನಿ ರಾಜ್ಯ ಸ್ಥಾಪನೆಯ ನೆನಪಿಗಾಗಿ ನಿರ್ಮಾಣಿಸಲ್ಪಟ್ಟಿರುವ ಜಾಮಾ ಮಸ್ಜಿದ್ ಪರ್ಷಿಯನ್ ಶೈಲಿಯು ತುಂಬಿದ ವಿಲಕ್ಷಣಿಕ ರಚನೆ. ಈ ಮಸೀದಿಯ ಒಳಗಡೆ ಹಲವಾರು ತೋರಣಗಳು ಮತ್ತು ಮಸೀದಿಯ ಮೇಲುಗಡೆ ಹಲವಾರು ಗುಂಬಜುಗಳಿವೆ. ಲಿಂದ 1424 ತನಕ ನಮ್ಮ ಗುಲ್ಬರ್ಗ ರಾಜಧಾನಿ ಆಗಿತ್ತು. ಬಾಮನಿ ಕಿಂಗ್ಡಮಿನ ರಾಜಧಾನಿ ಆಗಿತ್ತು. ಅದಾದ ನಂತರ ಬೀದರ್ ಶಿಫ್ಟ್ ಆಯಿತು 1424 ಆದ ನಂತರ. ಈ ಮಸ್ಜಿದ್ ಒಳಗಡೆ ಒಂದು 2000 ಜನ ಕುಂತ್ಕೊಂಡ್ಬಿಟ್ಟು ಪ್ರೇಯರ್ ಮಾಡ್ಬೋದು. ಅಷ್ಟು ದೊಡ್ಡದಾಗಿ ಜಾಗ ಐತೆ. ನಾವು ಮಸ್ಜಿದ್ ಒಳಗಡೆ ಏನು ತೋರಣಗಳು ಕಮಾನ್ಗಳು ನೋಡಿದ್ವಲ್ಲ, ಅವು 250 ಕಮಾನ್ಗಳು ಅದಾವ. ಮೇಲೆ ಗುಂಬಜ್ಗಳಿದ್ದಾವ. 5 ದೊಡ್ಡ ಗಾತ್ರದ ಗುಂಬಜ್ಗಳು ಮತ್ತು 75 ಚಿಕ್ಕ ಗಾತ್ರದ ಗುಂಬಜ್ಗಳವ. ಮೇಲಿಂದ ಕೂಡ ನಾವು ನೋಡ್ಬೋದು. ಅದಕ್ಕಾಗಿ ನಾವು ಆ ಕಡೆ ಒಂದು ತೋಪಿರುವ ಒಂದು ಕಿಲೆ ಕಡೆ ಹೋಗ್ಬೇಕಾಗುತ್ತದೆ. ಸೊ ಅಲ್ಲಿಗೆ ಹೋಗ್ಬಿಟ್ಟು ನಾನು ತೋರಿಸ್ತೀನಿ. ಈ ಕೋಟೆ ಮೊದಲು ರಾಜ ಗುಲ್ಚಂದ್ ಅವರು ನಿರ್ಮಾಣಿಸಿದರು. ಅದಾದ ನಂತರ 1342ರಲ್ಲಿ ಬಾಮನಿ ರಾಜ ಅಲ್ಲುದ್ದೀನ್ ಹಸನ್ ಬಾಮನಿ ಅವರು ಈ ಕೋಟೆಯನ್ನು ದೊಡ್ಡ ಪದಿಯಲ್ಲಿ ಹೆಚ್ಚಿಸಿದರು. ಇದೇ ಸಮಯದಲ್ಲಿ ಇಸ್ಲಾಮಿಕ ರಚನೆಗಳ ಜೊತೆಯಲ್ಲಿ ಮಸೀದಿಗಳು, ಅರಮನೆಗಳು ಮತ್ತು ಕಬ್ರಿಸ್ತಾನಗಳನ್ನು ನಿರ್ಮಿಸಲಾಯಿತು. ಇವಾಗ ನಾವು ಮೇಲ್ಗಡೆ ಹೋಗ್ತಾ ಇದ್ದೀವಿ.
ನಮ್ಮ ಕಲಬುರಗಿ ಫೋರ್ಟ್ ಏನೇ ಇದೆ ಅಲ್ರಿ, ಅದು 3 ಕಿಲೋಮೀಟ್ರ್ ದೊಡ್ಡದಾಗಿರುವಂಥ ಒಂದು ಫೋರ್ಟ್ ಆಗೈತಿ. ಇದಲ್ಲದೆ ನಮ್ಮ ಕಲಬುರಗಿ ಫೋರ್ಟ್ ಸೆಕ್ಯೂರಿಟಿಗಾಗಿ 2 ಗೋಡೆಗಳೈತಿ. ಒಂದು ಹೊರಗಡೆ ಇರುವಂಥ ಗೋಡೆ ಸ್ವಲ್ಪ ಹೈಟಲ್ಲಿ ಚಿಕ್ಕದಾಗಿದೆ, ಎರಡನೇ ಗೋಡೆ ಒಂದು ಸ್ವಲ್ಪ ಹೈಟಲ್ಲಿ ದೊಡ್ಡದಾಗಿದೆ. 2 ಗೋಡೆ ಮಧ್ಯದಲ್ಲಿ ನೀರಿನ ಒಂದು ಹೊಂಡ, ಅದು 30 ಫೀಟ್ ಡೆಪ್ತಲ್ಲಿರುವಂಥದ್ದು ಹೊಂಡ ಆಗಿದೆ. ಅದಲ್ಲದೆ ಇಲ್ಲಿ ಇನ್ನೂ ಸೆಕ್ಯೂರಿಟಿ ಹೆಚ್ಚಿಸಲು ಒಂದು 15 ಬುರ್ಜುಗಳು ಮತ್ತು 25 ಗನ್ಸ್ಗಳು, ಅದಲ್ಲದೆ ಅತಿ ದೊಡ್ಡ ಉದ್ದವಾದ ತೋಪು ಕೂಡ ನಮ್ಮ ಕಲಬುರಗಿ ಫೋರ್ಟಲ್ಲಿದೆ. ಅದು ಬಂದುಬಿಟ್ಟು 29 ಫೀಟ್ ಉದ್ದವಾಗಿರುವಂಥ ಒಂದು ತೋಪಾಗಿದೆ. ಮುಂದಿನ ನಿಲ್ದಾಣ ಖ್ವಾಜಾ ಬಂದೇ ನವಾಜ್ ದರ್ಗಾ. ನಮ್ಮ ಖ್ವಾಜಾ ಬಂದೇ ನವಾಜ್ ದರ್ಗಾವು 600 ವರ್ಷಗಳ ಇತಿಹಾಸವನ್ನು ಹೊಂದಿದೆ. ಈ ದರ್ಗಾವು 14ನೇ ಶತಮಾನದಲ್ಲಿ ನಿರ್ಮಾಣಿಸಲಾಗಿದ್ದು ಹಜರತ್ ಖ್ವಾಜಾ ಬಂದೇ ನವಾಜ್ ಗಿಯೂಸ್ ದರಾಜ್ ಅವರ ತೂಂಬಾಗಿದೆ. ಖ್ವಾಜಾ ಬಂದೇ ನವಾಜ್ ದರ್ಗಾವು ಅದರ ಗ್ರಂಥಾಲಯಕ್ಕಾಗಿ ತುಂಬ ಹೆಸರುವಾಸಿಯಾಗಿದೆ. ಈ ಗ್ರಂಥಾಲಯದಲ್ಲಿ 10,000ಕ್ಕಿಂತ ಹೆಚ್ಚು ಪುಸ್ತಕಗಳಿವೆ. ಈ ಪುಸ್ತಕಗಳು ಉರ್ದು, ಅರಬಿಕ್ ಮತ್ತು ಪರ್ಷಿಯನ್ ಭಾಷೆಗಳಲ್ಲಿವೆ. ಇವಾಗ ನಾವು ಹೋಗ್ತಾ ಇದ್ದೀವಿ ಹಫ್ತ್ ಗುಂಬಜ್ ನೋಡೋಕ್ಕೆ. ಸೊ KBN ದರ್ಗಾದಿಂದ ತುಂಬ ಹತ್ರನೇ ಇರುವಂಥದ್ದು. ನಾವು ಹಫ್ತ್ ಗುಂಬಜ್ ಒಳಗಡೆ ಬಂದಿದ್ದೀವಿ. ಸೊ ನಮ್ಮ ಕಲಬುರಗಿಯಲ್ಲಿ ಇದನ್ನು 7 ಗುಂಬಜ್ ಅಂತ ಕೂಡ ಕರೀತಾರೆ. ಸೊ 7 ಗುಂಬಜ್ ಅಂದರೆ 7 ಗುಮ್ಮಟಗಳು. ಸೊ 7 ಗುಮ್ಮಟಗಳು 7 ಸಮಾಧಿಗಳು ಆಗಿರ್ತವೆ. ಸೊ ಈ 7 ಸಮಾಧಿಗಳಲ್ಲಿ 4 ಬಾಮನಿ ಸುಲ್ತಾನ್ ಅವರು ರೂಲರ್ಸ್ ಅವರ ಸಮಾಧಿಗಳು ಕೂಡ ಇದೆ. ಸೊ ಇದು ಕೂಡ ಒಂದು 14 ಮತ್ತು 15 ಸೆಂಚುರಿಯಲ್ಲಿ ಕಟ್ಟಿಸಿದಂಥ ಈ ಟೂಮ್ಗಳಾಗಿವೆ. ಅದಲ್ಲದೆ ಇದರಲ್ಲೂ ಕೂಡ ನೀವು ಇಂಡೋ ಇಸ್ಲಾಮಿಕ್ ಸ್ಟೈಲ್ ಆಫ್ ಆರ್ಕಿಟೆಕ್ಚರನ್ನು ನೀವು ನೋಡ್ಬೋದು. ಸೊ ತುಂಬ ಬ್ಯೂಟಿಫುಲ್ ಆಗಿರುವಂಥ ಒಂದು ಆರ್ಕಿಟೆಕ್ಚರ್ ಇದು ಇಂಡೋ ಇಸ್ಲಾಮಿಕ್. Welcome to our Kalaburagi Museum. ಇವಾಗ ನಾವು ಹೋಗ್ತಾ ಇರೋದು ಬುದ್ಧವಿಹಾರ. ಮಳೆ ಬಂದೋಯ್ತಲ್ಲ, ಸ್ವಲ್ಪ ಲೇಟ್ ಆಯಿತು. ಬಟ್ ಮಳೆ ಬಂದೋದ್ಮೇಲೆ ಈ ಪ್ಲೇಸು ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ. ಸೊ ಮಳೆಗಾಲದಲ್ಲಿ ನಮ್ಮ ಗುಲ್ಬರ್ಗ ಹಚ್ಚ ಹಸಿರಾಗಿ
ಬ್ಯೂಟಿಫುಲ್ ಸ್ವರ್ಗ ಥರ ಕಾಣಿಸುತ್ತೆ. ಸೊ ನಮ್ಮ ಎದುರುಗಡೆ ನೀವು ನೋಡ್ತಾ ಇರ್ಬೋದು ಬುದ್ಧ ವಿಹಾರದ ಮೇನ್ ಗೇಟ್ ಕಾಣಿಸ್ತಾ ಇದೆ. ಸೊ ಒಳಗಡೆ ಹೋಗೋಣ. ಮೇನ್ ಒಳಗಡೆ ಫೋಟೋಸ್ ಅಲೌಡ್ ಇರಲ್ಲ. ಹೊರವಲಯದಲ್ಲಿ ಏನೇನು ಕಾಣಿಸುತ್ತೋ ಅದದ್ದು ವಿಡಿಯೋ ಶೂಟ್ ಮಾಡಿಬಿಟ್ಟು ನಾನು ಹಾಕ್ತೀನಿ. ಒಳಗಡೆ ಇರುವಂಥದ್ದು ಯಾವುದಾದ್ರೂ ಆರ್ಟಿಕಲಿಂದ ಫೋಟೋಸನ್ನು ಹಾಕ್ತೀನಿ. ಸೊ ನಮ್ಮ ಎದುರುಗಡೆ ಇರೋದು ಮೇನ್ ಗೇಟ್ ಬುದ್ಧ ವಿಹಾರದ್ದು. ನಮ್ಮ ಬುದ್ಧ ವಿಹಾರ 2007ರಲ್ಲಿ ನಿರ್ಮಿಸಲಾಗಿತ್ತು. ಅಡಿ ಎತ್ತರದ ಗುಮ್ಮಟವನ್ನು ಹೊಂದಿರುವ ಬುದ್ಧ ವಿಹಾರದ ಹೊರವಲಯ ಮೂಲೆಗಳಲ್ಲಿ 48 ಅಡಿ ಎತ್ತರದ ಅಶೋಕ ಸ್ತಂಭಗಳಿವೆ. ಈ ರಿಂಗ್ ರೋಡ್ ಮೇಲೆ ಇದ್ದೀವಿ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಶೋರ್ ಗುಂಬಸ್ ನೋಡೋಕ್ಕೆ ಹೋಗ್ತಾ ಇದ್ದೀವಿ. ಶೋರ್ ಗುಂಬಸ್ ಕೂಡ ಬಹಮನಿ ಸುಲ್ತಾನ ಕಾಲದಲ್ಲಿ ಕಟ್ಟಿಸಿದಂಥ ಒಂದು ಸ್ಮಾರಕ. ಸ್ವಲ್ಪ ಜನ ಹೇಳ್ತಾರೆ ಗೋಲ್ ಗುಮ್ಮಟ ನಮ್ಮ ಶೋರ್ ಗುಂಬಸ್ಸಿಂದ ಇನ್ಸ್ಪೈರ್ಡ್ ಆಗಿದೆ ಅಂತ. ಇನ್ನು ಸ್ವಲ್ಪ ಜನ ಹೇಳ್ತಾರೆ ಶೋರ್ ಗುಂಬಸ್ ಗೋಲ್ ಗುಮ್ಮಟದ ರೆಪ್ಲಿಕಾ ಅಂತ. ಈ ಗುಂಬಸ್ಸನ್ನು ಬಹಮನಿಯವರು ವಾಚ್ ಟವರ್ ಹಾಗೆ ಉಪಯೋಗ ಮಾಡಿಕೊಳ್ಳುತ್ತಿದ್ದರು. ಶೋರ್ ಗುಂಬಸ್ ಏನಕ್ಕಪ್ಪ ಫೇಮಸ್ ಅಂತಂದರೆ ಇದು ಗೋಲ್ ಗುಂಬಸ್ಸಿಂದು ರೆಪ್ಲಿಕಾ ಅಂತ ಹೇಳ್ತಾರೆ ಜನ ಇಲ್ಲಿ. ಆ್ಯಂಡ್ ಇಲ್ಲೂ ಕೂಡ ಚೀರಿದ್ರೆ ವಾಯ್ಸ್ ಈಕೋ ಆಗ್ತೈತಿ 7 ಟೈಮ್ಸು ಆ ಥರ ಅಂತ. ಸೊ ನಾನಿವಾಗ ಗುಂಬಸ್ ಮೇಲ್ಗಡೆ ಬಂದಿದ್ದೀನಿ. ಸೊ ಆ್ಯಸ್ ಯು ಕ್ಯಾನ್ ಸಿ ಬುರ್ಜ್ಗಳು. ಆ್ಯಂಡ್ ಇಲ್ಲಿಂದ ನಾವು ನಮ್ಮ ಟೋಟಲ್ ಕಲಬುರ್ಗಿ ಸಿಟಿನ ನೋಡ್ಬೋದು. ನಮ್ಮ ಊರು ಕಂಡುಬಿಡುತ್ತೆ ಟೋಟಲ್ ಫುಲ್ಲು ಕಲಬುರ್ಗಿ ಕಾಣುತ್ತೆ ಇಲ್ಲಿಂದ. ಸೊ ನೋಡ್ಬೋದು ನೀವು ಕೂಡ ನಮ್ಮ ಸಿಟಿ ಎಷ್ಟು ದೊಡ್ಡದಾಗಿದೆ ಅಂತ. ಬ್ಯೂಟಿಫುಲ್ ಅಲ್ವಾ? ಸೊ ಇದು ಬಂದ್ಬಿಟ್ಟು ಸ್ವಲ್ಪ ಹೈಟಲ್ಲಿರೋ ಕಾರಣದಿಂದ ನಮ್ಮ ಸಿಟಿ ಕಂಡುಬರುತ್ತೆ ಇಲ್ಲಿಂದ. ಸೊ ನಾನು ಇಲ್ಲಿಂದ ಬಂದಿದ್ದು. ಇವಾಗ ಈವ್ನಿಂಗ್ ಟೈಮು. ಸೊ ಸನ್ಸೆಟ್ ಆಗುತ್ತೆ ವೆರಿ ಸೂನ್. ಆ್ಯಂಡ್ ನಾನು ಶೋರ್ ಗುಂಬಸ್ ಮೇಲೆ ವ್ಯೂನ ಕ್ಯಾಪ್ಚರ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇದು ಕೂಡ ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ. ಆ್ಯಂಡ್ ವೆರಿ ಸೂನ್ ಇದು ಕೂಡ ಟೂರಿಸ್ಟ್ಗೆ ಒಂದು ಒಳ್ಳೆ ಕಂಡೀಷನಲ್ಲಿ ಅವೈಲೇಬಲ್ ಆಗುತ್ತೆ. ಫ್ರೆಂಡ್ಸ್ ನೋಡಿದ್ರಲ್ಲ ನಮ್ಮ ಕಲಬುರ್ಗಿ, ಬ್ಯೂಟಿಫುಲ್ ಕಲಬುರ್ಗಿ, ತೊಗರೆ ನಾಡು ಹೇಗಿದೆ ಅಂತ. ಸೊ ನೀವು ಕೂಡ ಬನ್ನಿ, ನೀವು ವಿಸಿಟ್ ಮಾಡಿ, ನಮ್ಮ ಕಲಬುರ್ಗಿಯ ಬ್ಯೂಟಿಯನ್ನು ಸವಿದು ಹೋಗಿ ಅಂತ ನಾನು ಹೇಳೋದು. ಮತ್ತೆ ಬೇರೆ ಬೇರೆ ವಿಡಿಯೋಸ್ಗಳನ್ನು ತೊಗೊಂಡು ನಿಮಗೆ ತೋರಿಸ್ತಾ ಇರ್ತೀವಿ. ಅಲ್ಲಿ ತನಕ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಶರಣ್ರಿ ಅಪ್ಪ.